ನೊಂದ ಜೀವಿ ಅಧ್ಯಾಯ 13. ಕಾಸೆಟ್ಟಳ ಬದುಕಿನ ಬೆಳಕಾಗಿ ಅವಳ ಬಾಳದಾರಿಯನ್ನೇ ಬದಲಿಸಲಿರುವ ಹುಡುಗನೊಬ್ಬ ಪ್ಯಾರಿಸ್ ನಗರದಲ್ಲಿ ಬೆಳೆಯುತ್ತಿದ್ದ. ಅವನ ಹೆಸರು ಮೇರಿಯಸ್. ತಂದೆ ತಾಯಿಯಂದಿರನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡ ತಬ್ಬಲಿ ಅವ. ಅಂದರೆ ತಾಯಿ ತೀರಿಕೊಂಡ ಮೇಲೆ ತಂದೆಯ ಆಸರೆ ಪಡೆದು ಅವನ ಲಾಲನೆ ಪಾಲನೆಯಲ್ಲಿರಲು ಅವನ ತಾತ ಒಪ್ಪಲಿಲ್ಲ. ಹೀಗಾಗಿ ಅವನು ಶೈಶವದಿಂದಲೂ ತಾತನ ಮೊಮ್ಮಗನಾಗಿಯೇ ಬೆಳೆಯುತ್ತಿದ್ದ. ಅದೊಂದು ದೊಡ್ಡ ಕತೆ. ಫ್ರಾನ್ಸ್ ದೇಶದಲ್ಲಿ ರಾಜಕೀಯ ಕ್ರಾಂತಿ ಎದ್ದು ಹಿಂದಣ ರಾಜವಂಶವನ್ನು ನೆಲಕ್ಕುರುಳಿಸಿ ಜನನಾಯಕರೇ ಪ್ರಜಾ ಸರ್ಕಾರ ಸ್ಥಾಪಿಸಲು ಹೊರಟ ಭೀಮ ಭಯಂಕರ ಕಾಲ ಅದು. ನೆಪೋಲಿಯನ್ ಎಂಬ ಸಿಪಾಯಿ ಸೈನ್ಯಾಧಿಕಾರಿ ಪದಕ್ಕೇರಿ ಮಹಾದಂಡನಾಯಕನಾಗಿ ಸಿಂಹಾಸನವನ್ನೇ ಆಕ್ರಮಿಸಿ ಸುತ್ತಮುತ್ತಲ ರಾಜ್ಯಗಳನ್ನೆಲ್ಲ ಗೆದ್ದು ತಂದು ದೇಶಮಾತೆಯ ಪದತಲದಲ್ಲಿ ಕೆಡವಿದ ಕಾಲ. ಮೇರಿಯಸ್ಸನ ತಂದೆ ನೆಪೋಲಿಯನನ ಪಕ್ಷವನ್ನು ವಹಿಸಿ ಅವನ ಸೈನ್ಯಕ್ಕೆ ಸೇರಿ ವೀರ್ಯ ಸಾಹಸಗಳಿಂದ ಸ್ವಾತಂತ್ರ್ಯ, ಸಮತ್ವ, ಸೋದರತ್ವಗಳಿಗಾಗಿ ಕಾದಿದ. ಕಡೆಗೆ ನೆರೆ ದೇಶಗಳ ಜನರೆಲ್ಲರೂ ಸಿಡಿದೆದ್ದು ವಾಟರ್ಲೂ ಕದನದಲ್ಲಿ ನೆಪೋಲಿಯನನನ್ನು ಸೋಲಿಸಿ ಸೆರೆ ಹಿಡಿದರು. ವಾಟರ್ಲೂ ರಣರಂಗದಲ್ಲಿ ವೀರಾವೇಶದಿಂದ ಕಾದು ಸ್ವಾಮಿಗಾಗಿ ಪ್ರಾಣವನ್ನು ಅರ್ಪಿಸಲು ಅನುವಾದವರಲ್ಲಿ ಮೇರಿಯಸ್ಸನ ತಂದೆ ಫಾಂಟ್ ಮೆರ್ಸಿಯೂ ಒಬ್ಬ ಸೇನಾನಾಯಕ. ಆದರೆ ಮೈಗೆ ಪೆಟ್ಟು ಬಿದ್ದುದರಿಂದ ಅವನು ನೆಲದಲ್ಲಿ ಉರುಳಿ ಕೊರಗಬೇಕಾಯಿತು. ಅಲ್ಲೇ ಅವನ ಹತ್ತಿರವೇ ಘೋರತರವಾದ ಕೈಕಾಳಗ ನಡೆಯಿತು. ಅನೇಕರ ಕಳೇಬರಗಳು ಅವನ ದೇಹದ ಮೇಲೆ ಬಿದ್ದುದರಿಂದ ಮೇಲಕ್ಕೆ ಏಳಲಾರದೆ, ಯಾರೂ ಅವನನ್ನು ಎತ್ತಿ ಉಳಿಸಲು ಬಾರದೆ ಅವನು ಸಾವನ್ನೇ ಕಾಯುತ್ತಾ ಕೊಳಗುಳದಲ್ಲಿ ಬಿದ್ದಿದ್ದನು ಹುಣ್ಣಿಮೆಯ ಬೆಳದಿಂಗಳಲ್ಲಿ. ಆಗ ಅಲ್ಲಿಗೊಬ್ಬ ಸಿಪಾಯಿ ಹೆಣಗಳ ಬಣಬೆಗಳನ್ನು ಕೆದಕುತ್ತಾ ಬಂದ. ಕೈಗೆ ಸಿಕ್ಕಿದ ಒಡವೆಗಳನ್ನು ಕದಿಯುವುದೇ ಅವನ ಉದ್ದೇಶವಾಗಿತ್ತು. ಸಿಕ್ಕಿಬಿದ್ದರೆ ಸರ್ವನಾಶ ಎಂಬುದನ್ನೂ ಅವನು ಬಲ್ಲ. ಅದಕ್ಕಾಗಿ ಅವನು ಆಗಾಗ ಅತ್ತಿತ್ತ ತಿರುಗಿ ನೋಡುತ್ತಾ ನೆಲದಲ್ಲೇ ತೆವಳುತ್ತಾ ಹೆಣದ ಮೇಲಿನ ಅಂಗಿಯ ಜೇಬುಗಳನ್ನೆಲ್ಲ ಹುಡುಕುತ್ತಾ ನಡೆದ. ಆಗ ಅವನಿಗೆ ಶವಗಳ ಗುಡ್ಡೆಯೊಂದು ಕಾಣಿಸಿತು. ಅದರ ಕೆಳಗಿಂದ ಒಂದು ಕೈ ಮಾತ್ರ ಹೊರಕ್ಕೆ ತುಸು ದೂರ ಚಾಚಿಕೊಂಡಿತ್ತು. ಬೆರಳೊಂದರಲ್ಲಿ ಬೆಳಗುತ್ತಿದ್ದ ಉಂಗುರ ಅವನ ದೃಷ್ಟಿಗೆ ಬಿತ್ತು. ಆ ಕಳ್ಳ ಅದರ ಹತ್ತಿರ ಸರಿದು ಕ್ಷಣ ಮಾತ್ರ ಬಗ್ಗಿ ಕುಳಿತು ಎದ್ದ ಮೇಲೆ ಆ ಬೆರಳಲ್ಲಿ ಉಂಗುರವಿರಲಿಲ್ಲ. ಆದರೆ ಆ ಕೈ ಮಾತ್ರ ಅವನ ನಿಲುವಂಗಿಯ ಸೆರಗನ್ನು ಹಿಡಿಯಿತು. ಕಳ್ಳನಿಗೆ ಹೆದರಿಕೆಯಾಗಲಿಲ್ಲ. ಅಯ್ಯೋ, ಇಷ್ಟೇನೇ, ಪಿಶಾಚಿಗಿಂತ ನನಗೆ ಪೊಲೀಸಿನವರದೇ ಭಯ ಎಂದುಕೊಂಡ. ಆಗ ಆ ಕೈ ಕೆಳಗೆ ಬಿತ್ತು. ಅದರ ಹಿಡಿತ ಸಡಿಲವಾಯಿತು. ಓ, ಯಾವನೋ ಬದುಕಿದ್ದಾನೆ ಇದರ ಕೆಳಗೆ ಎಂದು ಊಹಿಸಿ ಅವನು 8-10 ಕಳೆಬರಗಳನ್ನು ಎಳೆದು ಸ್ಥಳ ಬಿಡಿಸಿದ. ತನ್ನನ್ನು ಹಿಡಿದ ಕೈ ಯಾವುದೆಂದು ಪತ್ತೆ ಹಚ್ಚಿ ಇನ್ನೂ ಕಾವು ಹರಿಯುತ್ತಿದ್ದ ಆ ದೇಹವನ್ನು ಹೊತ್ತು ಹತ್ತಿರದ ರಸ್ತೆಗೆ ತಂದು ಮಲಗಿಸಿದ. ಅವನ ಉಡುಗೆಯಲ್ಲಿ ಜರಿಯ ಗೆರೆಗಳು ಇದ್ದವು. ಆತ ಒಬ್ಬ ಸೈನ್ಯಾಧಿಕಾರಿ. ಅವನ ಮುಖದ ಮೇಲೆ ಖಡ್ಗದ ಏಟು ಬಿದ್ದಿದ್ದರಿಂದ ರಕ್ತ ಸೋರಿ ಅಲ್ಲಲ್ಲಿ ಗಂಟು ಗಂಟಾಗಿತ್ತು. ಕೈಕಾಲು ಯಾವುದೂ ಊನವಾಗಿರಲಿಲ್ಲ. ದೇಹ ಉಸಿರಾಡುತ್ತಿತ್ತು. ನೆಪೋಲಿಯನ್ ಚಕ್ರವರ್ತಿಗಳು ಅವನ ಸಾಹಸವನ್ನು ಮೆಚ್ಚಿ ದಯಪಾಲಿಸಿದ್ದ ವೀರ ಯೋಧ ಪದಕವೊಂದು ಅವನ ಎದೆಯನ್ನು ಅಲಂಕರಿಸಿತ್ತು. ಕಳ್ಳ ಅದನ್ನು ಸರ್ಕನೆ ಕಿತ್ತು ಕಿಸೆಯೊಳಗೆ ಬಚ್ಚಿಟ್ಟುಕೊಂಡನು. ಹಾಗೆಯೇ ಅವನ ಒಳಜೇಬುಗಳನ್ನೆಲ್ಲ ಶೋಧಿಸಿದಾಗ ಒಂದು ಗಡಿಯಾರ ಮತ್ತು ಹಣದ ಚೀಲ ಸಿಕ್ಕಿದವು. ಆಗ ಸೈನ್ಯಾಧಿಕಾರಿ ಕಣ್ಣು ತೆರೆದು ವಂದನೆ ಎಂದು ಮೆಲುದನಿಯಲ್ಲಿ ಉಸಿರಿದ. ದೂರದಲ್ಲೇನೋ ಸದ್ದಾಗುತ್ತಿತ್ತು. ಅದನ್ನೇ ಗಮನಿಸುತ್ತಿದ್ದ ಕಳ್ಳ ಮರು ಮಾತಾಡಲೇ ಇಲ್ಲ. ಇವತ್ತು ಗೆದ್ದವರು ಯಾರು ಎಂದ ಆತ. ಕಳ್ಳ ಅದಕ್ಕೆ ಇಂಗ್ಲಿಷರು ಎಂದು ಉತ್ತರ ಕೊಟ್ಟ. ಆತ ನಿಟ್ಟುಸಿರು ಬಿಡುತ್ತಾ, ಅಯ್ಯ, ನನ್ನ ಕಿಸೆಯಲ್ಲಿ ಗಡಿಯಾರ ಮತ್ತು ಹಣದ ಚೀಲ ಇದೆ, ತೆಗೆದುಕೋ ಎಂದನು. ಕಳ್ಳ ಹುಡುಕುವವನಂತೆ ನಟಿಸಿ, ಇಲ್ಲವಲ್ಲ ಎಂದಾಗ ಸೈನ್ಯಾಧಿಕಾರಿಯ ಮುಖ ವಿವರಣವಾಯಿತು. ಅಯ್ಯೋ, ಯಾರೋ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ ಆಗಲೇ. ನಿನಗೆ ಸಲ್ಲತಕ್ಕವು ಅವು
ಎಂದು ಆತ ಮರುಗಿದ. ಆ ಸದ್ದು ಹತ್ತಿರಕ್ಕೆ ಸರಿದು ಬರುತ್ತಲೇ ಇತ್ತು. ಕಳ್ಳ ಮೆಲ್ಲನೆ ಎದ್ದು ಹೊರಡಲು ಅನುವಾದ. ನನ್ನ ಪ್ರಾಣ ಉಳಿಸಿದೆ ನೀನು. ನೀನು ಯಾರು? ನಾನೂ ನಿಮ್ಮ ಹಾಗೆಯೇ ಫ್ರೆಂಚ್ ಸೈನ್ಯಕ್ಕೆ ಸೇರಿದವನು. ನಾನು ಹೊರಟೆ. ನಿಮ್ಮ ಪ್ರಾಣ ಉಳಿಯಿತಲ್ಲ, ಇನ್ನೇನು? ಮುಂದಿನ ಮಾರ್ಗ ಹುಡುಕಿಕೊಳ್ಳಿ. ನೀನು ಯಾವ ದರ್ಜೆಯವನು? ನಾನೊಬ್ಬ ಸಾರ್ಜೆಂಟ್. ಹೆಸರು ಥೆನಾರ್ಡಿಯರ್. ಅದನ್ನು ನಾನು ಎಂದಿಗೂ ಮರೆಯಲಾರೆ. ನನ್ನ ಹೆಸರು ಫಾಂಟ್ ಮೆರ್ಸಿ. ನೆನಪಿರಲಿ, ವಾಟರ್ಲೂನಲ್ಲಿ ಬದುಕಿಕೊಂಡ ಫಾಂಟ್ ಮೆರ್ಸಿ ಅನೇಕ ವರ್ಷ ಜೀವಂತನಾಗಿದ್ದ. ಮಗ ಮೇರಿಯಸ್ಸನ ಜನನವಾಗುತ್ತಲೇ ಅವನ ಹೆಂಡತಿ ತೀರಿಕೊಂಡಳು. ಮೊಮ್ಮಗನನ್ನು ತನ್ನ ಬಳಿ ಕಳುಹಿಸಬೇಕೆಂದು ಆಕೆಯ ತಂದೆ ಒತ್ತಾಯಪಡಿಸಿದನು. ಇಲ್ಲದಿದ್ದಲ್ಲಿ ತನ್ನ ಆಸ್ತಿಯಲ್ಲಿ ಒಂದು ಕಿಲುಬು ಕಾಸನ್ನೂ ಅವನಿಗೆ ಕಾಣಿಸಲಾಗದು ಎಂದು ತಾತ ಹಠ ಹಿಡಿದನು. ಆದ್ದರಿಂದ ತಂದೆಯ ಪರಿಚಯವೇ ಇಲ್ಲದೆ ಮೇರಿಯಸ್ ಬೆಳೆದು ದೊಡ್ಡವನಾದನು. ಅವನ 18ನೆಯ ವರ್ಷದಲ್ಲಿ ಫಾಂಟ್ ಮೆರ್ಸಿಯು ಮಗನನ್ನು ತನ್ನ ಬಳಿಗೆ ಕರೆಯಿಸಿಕೊಂಡಾಗ ಅವನಿಗೆ ಅವಸಾನ ಕಾಲ ಸಮೀಪಿಸಿತು. ಮಗನ ಮುಖದರ್ಶನವಾಗುವ ಮೊದಲೇ ತಂದೆಯ ಪ್ರಾಣ ಹಾರಿಹೋಗಿತ್ತು. ಮೇರಿಯಸ್ಸಿಗೆ ಸಿಕ್ಕಿದ್ದು ಕೇವಲ ಒಂದು ಪತ್ರ ಮಾತ್ರ. ನನ್ನ ಮಗ ಮೇರಿಯಸ್ಸಿಗೆ ವಾಟರ್ಲೂ ಕದನ ನಡೆಯುತ್ತಿದ್ದಾಗ ನನ್ನ ಸಾಹಸಕ್ಕೆ ಮೆಚ್ಚಿ ನೆಪೋಲಿಯನ್ ಚಕ್ರವರ್ತಿಗಳು ನನಗೆ ಪ್ರಭು ಎಂಬ ಬಿರುದನ್ನು ವಂಶಪಾರಂಪರ್ಯವಾಗಿ ದಯಪಾಲಿಸಿರುವರು. ನೀನೂ ಆ ಬಿರುದನ್ನು ಧರಿಸು. ಅದಕ್ಕೆ ತಕ್ಕಂತೆ ಬಾಳುತ್ತಿ ಎಂಬ ಭರವಸೆ ನನಗುಂಟು. ಮತ್ತೊಂದು ವಿಷಯ, ಅದೇ ರಣರಂಗದಲ್ಲಿ ಥೆನಾರ್ಡಿಯರ್ ಎಂಬ ಸಾರ್ಜೆಂಟ್ ಒಬ್ಬ ನನ್ನ ಪ್ರಾಣವನ್ನು ಉಳಿಸಿದ. ಕೇಳಬಂದುದರಲ್ಲಿ ಅವನು ಈಗ ಪ್ಯಾರಿಸ್ ನಗರದ ಸಮೀಪದ ಹಳ್ಳಿಯೊಂದರಲ್ಲಿ ಖಾನಾವಳಿಯನ್ನು ನಡೆಸುತ್ತಿದ್ದಾನಂತೆ. ನೀನು ಅವನಿಗೆ ನಿನ್ನ ಕೈಲಾದ ಸಹಾಯ ಮಾಡತಕ್ಕದ್ದು ಎಂಬುದೇ ಆ ಪತ್ರದ ಸಾರಾಂಶ. ನೆಪೋಲಿಯನ್ನನ ಪತನಾನಂತರ ಸಿಂಹಾಸನಕ್ಕೆ ಬಂದ ಹಿಂದಿನ ರಾಜವಂಶದ ಅರಸುಗಳ ಮೇಲೆ ಮೇರಿಯಸ್ಸನ ತಾಯಿಗೆ ಅಚಲವಾದ ಭಕ್ತಿ ಇತ್ತು. ಆದ್ದರಿಂದ ಮೇರಿಯಸ್ಸನನ್ನೂ ಅವರು ಅದೇ ಪಂಥದಲ್ಲೇ ಬೆಳೆಸಿ ಬುದ್ಧಿವಾದ ಹೇಳಿದ್ದರು. ಹೀಗಾಗಿ ಮಗನಿಗೆ ತಂದೆಯ ಮೇಲೆ ಅಷ್ಟಾಗಿ ಪ್ರೀತಿ ಗೌರವ ಬೆಳೆದು ಬರಲಿಲ್ಲ. ಆದರೂ ಮೃತ್ಯುವಿನ ಹೊಸಲಲ್ಲಿ ಬರೆದ ಕಾಗದವೆಂಬ ಭಾವನೆಯಿಂದ ಮೇರಿಯಸ್ ಆ ಪತ್ರವನ್ನು ಜೋಪಾನವಾಗಿ ಇರಿಸಿದನು. ಪ್ಯಾರಿಸ್ಸಿಗೆ ಹಿಂದಿರುಗಿದ ಮೇಲೆ ಒಂದು ದಿನ ಪಾದರಿಯೊಬ್ಬ ಮೇರಿಯಸ್ಸನೊಂದಿಗೆ ಮಾತು ಬೆಳೆಸುತ್ತಾ ಅವನ ತಂದೆಯನ್ನು ಕುರಿತು ಹೆಚ್ಚು ವಿವರಗಳನ್ನು ಕೊಟ್ಟನು. ಮಗನಿಗೆ ಸುಖ ದೊರಕಲಿ, ಸಂಪತ್ತು ಸಿಕ್ಕಲಿ ಎಂಬ ಆಸೆಯಿಂದ ಫಾಂಟ್ ಮೆರ್ಸಿಯು ಹೇಗೆ ಮೇರಿಯಸ್ಸನನ್ನು ತಾತನ ವಶ ಮಾಡಿದನು, ಮೇರಿಯಸ್ಸನ ತಾತ ಮೊಮ್ಮಗನನ್ನೂ ಕರೆದುಕೊಂಡು ಪ್ರತಿ ಭಾನುವಾರವೂ ದೇವಮಂದಿರಕ್ಕೆ ಬಂದಾಗ ಮರೆಯಾಗಿ ಒಂದು ಮೂಲೆಯಲ್ಲಿ ಕುಳಿತು ಮೇರಿಯಸ್ಸನನ್ನು ಕಣ್ಣು ತುಂಬ ನೋಡಿ ಫಾಂಟ್ ಮೆರ್ಸಿಯು ಹೇಗೆ ಆನಂದ ಪಡುತ್ತಿದ್ದನು ಎಂಬುದನ್ನೆಲ್ಲ ಪಾದರಿಯು ವಿವರಿಸಿದನು. ಫಾಂಟ್ ಮೆರ್ಸಿ ಎಂಬ ಹೆಸರು ಹೇಗೆ ತನ್ನ ತಂದೆಯ ವೀರ್ಯ ಶೌರ್ಯಗಳಿಂದ ಪ್ರಖ್ಯಾತವಾಗಿತ್ತೆಂಬುದನ್ನು ಮೇರಿಯಸ್ ಅರಿತುಕೊಂಡನು. ಹೀಗೆ ತಂದೆಯ ಚರಿತ್ರೆಯನ್ನೆಲ್ಲ ತಿಳಿಯುತ್ತಾ ಮೇರಿಯಸ್ ಕ್ರಮಕ್ರಮವಾಗಿ ಆತ ಯಾವ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದನೋ ಅದೇ ರಾಜ್ಯಭಾರದ ಪದ್ಧತಿಯೇ ಸರಿ, ಅದೇ ಉತ್ತಮ ಎಂಬ ಅಭಿಪ್ರಾಯಕ್ಕೆ ಬಂದು ಮತ್ತೆ ಸಿಂಹಾಸನವನ್ನೇರಿದ ಹಳೆಯ ರಾಜವಂಶವನ್ನು ತಿರಸ್ಕರಿಸಲಾರಂಭಿಸಿದನು. ಇದನ್ನು ಅರಿತ ಅವನ ತಾತ ಸಿಡಿಮಿಡಿಯಾಗಿ ಮೇರಿಯಸ್ಸನನ್ನು ತನ್ನ ಮನೆಯಿಂದ ಹೊರದೂಡಿದನು. ಸುಖದ ಸುಪ್ಪತ್ತಿಗೆಯಿಂದ ಅವನು ಕಲ್ಲು ಮುಳ್ಳುಗಳ ಮೇಲೆ ಬಿದ್ದನು. ಪಡಬಾರದ ಕಷ್ಟವನ್ನೆಲ್ಲ ನುಂಗಿ ಅವನು ಓದನ್ನು ಪೂರೈಸಿ ಲಾಯರ್ ಪರೀಕ್ಷೆಗೆ ಕುಳಿತು ಜಯಶಾಲಿಯಾದನು. ತರುಣ ಮಿತ್ರರೊಡನೆ ರಾಜಕೀಯ ತತ್ವಗಳ ಚರ್ಚೆ, ತನ್ನ ತಾಯಿನಾಡಿನ ಭವಿಷ್ಯದ ಊಹಾಪೋಹ ಇವುಗಳಲ್ಲಿ ಅವನು ಸದಾ ನಿರತನಾಗಿ ಆದರ್ಶ ಜೀವಿಯಾಗಿದ್ದ ಮೇರಿಯಸ್ಸನನ್ನು ಜನಸೇವೆ, ದೇಶಸೇವೆ ಎಂಬ ಹೊಂಗನಸುಗಳು ಸಹಜವಾಗಿ ಆಕರ್ಷಿಸಿದವು. ದಿನವೂ ಸಂಜೆ ಅವನು ಒಬ್ಬಂಟಿಗನಾಗಿ ಲಕ್ಸಂಬರ್ಗ್ ಪಾರ್ಕ್ ಉದ್ಯಾನದಲ್ಲಿ ತಿರುಗಾಡುವ ಪದ್ಧತಿ. ಅದೇ ಉದ್ಯಾನದಲ್ಲಿ ಪ್ರತಿದಿನವೂ ತಿರುಗಾಡಲು ಬರುತ್ತಿದ್ದ ಒಬ್ಬ ಮುದುಕ ಮತ್ತು ಒಬ್ಬಳು ಚೆಲುವೆ. ಇವರ ಕಡೆಗೆ ಅವನ ಗಮನ ಹರಿಯಿತು. ಇವರಿಬ್ಬರೂ ದಿನದಿನವೂ ಮರದಡಿಯ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಮುದುಕನ ನರೆಗೂದಲಿಗಾಗಿ
ಅಲ್ಲಿಗೆ ಬರುತ್ತಿದ್ದ ಹುಡುಗರು ಅವನಿಗೆ ಬಿಳಿಯ ಎಂದು ಹೆಸರಿಟ್ಟಿದ್ದರು. ಆದರೆ ಅವನು ನಿಜವಾಗಿಯೂ ನಮ್ಮ ಪುಟ್ಟ ಭಾಷಲವಾನ್. ಅವನ ಸಂಗಡ ಇದ್ದ ಯುವತಿ ಕಾಸೆಟ್ಟಳಿಗೂ ಮೇರಿಯಸ್ಸಿಗೂ ಪರಸ್ಪರ ಒಲವು ಮೂಡಿತು. ಅವಳನ್ನು ಮನಸಾರೆ ನೋಡುವುದೇ ಅವನ ಮನಕ್ಕೆ ಹಬ್ಬವಾಯಿತು. ಅವನ ಚಿತ್ರವೇ ಅವಳ ಮನೋಭಿತ್ತಿಯಲ್ಲಿ ನೆಲೆಸಿತು. ಒಬ್ಬರಿಗೊಬ್ಬರು ಮಾತನಾಡದಿದ್ದರೂ ಹೃದಯಗಳೆರಡೂ ಕಲೆತು ಒಂದಾದವು. ಕಡೆಗೆ ಒಂದು ದಿನ ಮೇರಿಯಸ್ಸನು ಅವರಿಬ್ಬರನ್ನೂ ಅವರ ಮನೆಯವರೆಗೂ ಹಿಂಬಾಲಿಸುವ ಅಪರಾಧವನ್ನು ಮಾಡಿದ. ಆಗ ಜಾನ್ ವಾಲ್ಜಾನ್ ಹೆದರಿ ತನ್ನ ವಸತಿಯನ್ನು ಬೇರೆಡೆಗೆ ಬದಲಾಯಿಸಬೇಕಾಗಿ ಬಂತು. ಇದರಿಂದ ಅವರು ಎಲ್ಲಿರುವರೆಂದು ಗೊತ್ತಾಗದೆ ಮೇರಿಯಸ್ಸಿಗೆ ತುಂಬ ವ್ಯಥೆಗೆ ಕಾರಣವಾಗಿ ಅವನು ಹುಚ್ಚನಂತೆ ಪ್ಯಾರಿಸ್ ನಗರವನ್ನೆಲ್ಲ ಶೋಧಿಸಿದ. ಅವಳ ಹೆಸರು, ಕುಲ, ಗೋತ್ರ ಯಾವುದನ್ನೂ ಅವನು ಅರಿಯ. ಒಂದು ದಿನ ಆ ಕಲ್ಲು ಬೆಂಚಿನ ಕೆಳಗೆ ಅವಳು ಬಿಟ್ಟು ಹೋಗಿದ್ದ ಕರವಸ್ತ್ರವೊಂದೇ ಅವನ ವಶದಲ್ಲಿದ್ದ ಸುಳಿವು. ಅದರಲ್ಲಿ ಅ ಫೇ ಎಂದು ಬರೆದಿದ್ದುದರಿಂದ ಅವನು ಅವಳ ಹೆಸರು ಫೇ ಎಂಬ ಅಕ್ಷರದಿಂದ ಪ್ರಾರಂಭವಾಗುವುದು ಎಂದು ತಿಳಿದಿದ್ದ. ಕಡು ಬಡವನಾಗಿದ್ದ ಮೇರಿಯಸ್ಸನ ವಾಸಕ್ಕೆ ಬಾಡಿಗೆಯ ಮನೆಯು ದೊರೆಯುವುದಾದರೂ ಹೇಗೆ? ಎಲ್ಲಿ? ಪ್ಯಾರಿಸ್ ನಗರದಲ್ಲಿ ಅಲ್ಲಲ್ಲಿ ಹುಣ್ಣುಗಳಂತಿದ್ದ ಕೊಳಕು ಕೊಚ್ಚೆಯ ಜಾಗವೊಂದರಲ್ಲಿ ಹರುಕು ಮುರುಕು ಕಟ್ಟಡದಲ್ಲಿ ನೂರಾರು ದೀನ ದಲಿತರ ನಡುವೆ ಅವನಿಗೊಂದು ಮನೆ ಸಿಕ್ಕಿತು. ಒಂದು ದಿನ ಅವನ ನೆರೆಯಾತ ತನ್ನ ಮಗಳ ಕೈಯಲ್ಲಿ ಅವನಿಗೊಂದು ಪತ್ರ ಕಳುಹಿಸಿ ಧನ ಸಹಾಯ ಬೇಡಿದ. ಆ ಹುಡುಗಿ ಹಸುವಿನಿಂದ ಒಣಗಿ ಚಿಂದಿ ಚೂರುಗಳನ್ನುಟ್ಟು ಚಳಿ ತಡೆಯಲಾರದೆ ನಡುಗುತ್ತಿದ್ದುದನ್ನು ಕಂಡು ಮೇರಿಯಸ್ಸಿಗೆ ಆಕ್ರೋಶ ಉಕ್ಕಿ ಬಂತು. ನೊಂದ ಜೀವಿಗಳ ನರಳಾಟವನ್ನು ಅವನು ಅಂದು ಪ್ರತ್ಯಕ್ಷವಾಗಿ ಕಂಡ. 14ನೆಯ ಅಧ್ಯಾಯ. ಪೊಲೀಸರು ಬಂದಿದ್ದಾರೆ ಇಲ್ಲಿಗೆ ಎಂದು ಆ ಹುಡುಗಿ ಒಂದು ಕಾಗದದ ತುಂಡಿನಲ್ಲಿ ಗೀಚಿ ತೋರಿಸಿತು. ಎಲ್ಲಾ, ಇವಳಿಗೆ ಅಕ್ಷರಜ್ಞಾನವೂ ಇದೆ ಎಂದು ಮೇರಿಯಸ್ ಚಕಿತನಾದ. ಅವಳ ದುಸ್ಥಿತಿಗೆ ಮನಕರಗಿ ಅವನು ತನ್ನಲ್ಲಿದ್ದುದನ್ನೆಲ್ಲ, ಅಂದರೆ 5 ಫ್ರಾಂಕಿನ ಒಂದು ನಾಣ್ಯವನ್ನು ಅವಳ ಕೈಯಲ್ಲಿ ಇರಿಸಿ ಕಳುಹಿಸಿದ. ಹಾಗೆಯೇ ನೋಡುತ್ತಿದ್ದಾಗ ತನ್ನ ಕೋಣೆಯ ಮೇಲುಭಾಗದಲ್ಲಿ ಗೋಡೆಯಲ್ಲಿದ್ದ ಕಿಂಡಿ ಅವನಿಗೆ ಗೋಚರವಾಯಿತು. ಪೆಟ್ಟಿಗೆಯ ಮೇಲೆ ಹತ್ತಿ ನಿಂತು ಅವನು ನೆರೆಯಾತನ ಕೋಣೆಯನ್ನೂ ಅಲ್ಲಿದ್ದ ವಿದ್ಯಮಾನಗಳನ್ನೂ ವೀಕ್ಷಿಸಿದ. ತಲೆ ತಿರುಗಿದಂತಾಯಿತು. ಏನು ಬಡತನ! ಎಷ್ಟು ಕೊಳಕು! ಮುರಿದ ಕುರ್ಚಿ ಮೇಜುಗಳು, ಒಡೆದ ಪಾತ್ರೆಗಳು, ಹರಿದ ವಸ್ತ್ರಗಳು, ಗುಪ್ಪೆ ಗುಪ್ಪೆಯಾಗಿದ್ದ ಧೂಳಿನ ರಾಶಿ. ಅದರ ಮಧ್ಯದಲ್ಲಿ ನಿಂತಿದ್ದ ತಂದೆ ತಾಯಂದರೂ ಅವೆಲ್ಲಕ್ಕಿಂತ ಅಸಹ್ಯ. ಅವರ ರೂಪು ಭಯಂಕರ, ಮಾತು ಕಠೋರ, ನೋಟ ಕರ್ಕಶ, ನಡತೆ ಕ್ರೂರ. ನೋಡುತ್ತಿದ್ದ ಹಾಗೆಯೇ ನೆರೆಯಾತನ ಕೋಣೆಯ ಬಾಗಿಲು ತೆರೆಯಿತು. ಇದೇನಾಶ್ಚರ್ಯ ಎನ್ನುತ್ತಾ ಮೇರಿಯಸ್ ಕೂಗಿಕೊಳ್ಳುವುದರಲ್ಲಿದ್ದ. ಏಕೆಂದರೆ ಬಾಗಿಲು ತಳ್ಳುತ್ತಾ ಆ ಮನೆಯೊಳಕ್ಕೆ ಬಂದವನು ಬಿಳಿಯ ಮತ್ತು ಫೇ, ತನ್ನ ಪ್ರೇಯಸಿ, ಜೀವನ ಪಾವನೆ. ಆ ಮನೆಯಲ್ಲಿದ್ದ ಬಡ ಹುಡುಗಿಯರನ್ನು ಆಕೆ ಅದೆಷ್ಟು ಪ್ರೀತಿಯಿಂದ ಮಾತನಾಡಿಸಿದಳು. ಆ ಯಜಮಾನಿಗೆ ಅದೆಷ್ಟು ವಿನಯ ವಿಶ್ವಾಸಗಳನ್ನು ಸಲ್ಲಿಸಿದಳು. ಬಿಳಿಯ ಆ ನೆರೆಯಾತನಿಗೆ ಸಮಾಧಾನ ಹೇಳಿ ಅದೇ ಸಂಜೆ ಮತ್ತೆ ಅಲ್ಲಿಗೆ ಬಂದು ಅವನ ಮನೆಯ 6 ತಿಂಗಳ ಬಾಡಿಗೆ ಹಣವನ್ನು ಕೊಟ್ಟು ಹೋಗುವುದಾಗಿ ವಾಗ್ದಾನ ಮಾಡಿದ್ದು ಮೇರಿಯಸ್ಸನ ಕಿವಿಗೆ ಸ್ಪಷ್ಟವಾಗಿ ಕೇಳಿಸಿತು. ಆಗಂತುಕರಿಬ್ಬರೂ ಅಲ್ಲಿಂದ ತೆರಳಿದರು. ಆ ಕ್ಷಣವೇ ಅವನ ಮನೆಗೆ ನೆರೆಯಾತನ ಹುಡುಗಿ ಬಂದು, ನೀವು ಕೊಟ್ಟ 5 ಫ್ರಾಂಕಿಗೆ ನನ್ನ ತಾಯಿ ತಂದೆಯರು ತುಂಬ ಕೃತಜ್ಞರಾಗಿದ್ದಾರೆ. ಇದಕ್ಕಾಗಿ ನಾವು ಏನು ಪ್ರತ್ಯುಪಕಾರ ಮಾಡುವುದಕ್ಕೂ ಸಿದ್ಧ ಎಂದಿತು. ಥಟಕ್ಕನೆ ಮೇರಿಯಸ್ಸಿಗೆ ಒಂದು ಯೋಚನೆ ಹೊಳೆಯಿತು. ನಿಮ್ಮ ಮನೆಗೆ ಬಂದು ಈಗ ತಾನೇ ಹೊರಕ್ಕೆ ಇಳಿದು ಹೋದರಲ್ಲ ಇಬ್ಬರು, ಅವರು ಎಲ್ಲಿ ವಾಸವಾಗಿದ್ದಾರೆ ತಿಳಿದು ಹೇಳುತ್ತೀಯಾ ಎಂದನು. ಆಗಲಿ ಎಂದು ತಲೆಯಾಡಿಸುತ್ತಾ ಹುಡುಗಿ ಓಡಿತು. ಅಷ್ಟರಲ್ಲಿ ಪಕ್ಕದ ಕೋಣೆಯಲ್ಲಿ ಗದ್ದಲ ಕೇಳಿಸಿತು. ಮೇರಿಯಸ್ ಗೋಡೆ ಬಿರುಕಿನಿಂದ ಎಲ್ಲವನ್ನೂ ಕೇಳಿದ. ಅಲ್ಲಿದ್ದ ಗಂಡ ಹೆಂಡಿರು
ಸಂಜೆಗೆ ಬರಲಿರುವ ಬಿಳಿಯನನ್ನು ಬಂಧಿಸಿ ಹಿಂಸಿಸಲು ಪಿತೂರಿ ನಡೆಸುತ್ತಿದ್ದರು. ಈ ವಿಷಯದಲ್ಲಿ ಅವರಿಬ್ಬರಿಗೂ ವಾಗ್ವಾದ ಹತ್ತಿತ್ತು. ಕಡೆಗೆ ಅವರು ಒಮ್ಮತದಿಂದ ಸುಮ್ಮನಾದ ಕೂಡಲೇ ಗಂಡ ತನ್ನ ಸಹಾಯಕ್ಕೆ ಹಲವು ಹಿಂಸಕರನ್ನು ಕರೆತರುವುದಾಗಿ ಹೇಳಿ ಬಾಗಿಲು ತೆರೆದು ಹೊರಕ್ಕೆ ಹೊರಟ. ಮೇರಿಯಸ್ ಈ ಸುದ್ದಿಯನ್ನು ಕೇಳಿದ ಮೇಲೆ ಕೈಕಟ್ಟಿ ಕುಳಿತಿರುವನೇ ಅವನು ಪೊಲೀಸ್ ಠಾಣೆಗೆ ಹೋಗಿ ಪಿತೂರಿಯ ಸಾರಾಂಶವನ್ನು ವರದಿ ಮಾಡಿದ. ಆಗ ಅಲ್ಲಿದ್ದ ಅಧಿಕಾರಿ, ಒಳ್ಳೆಯದು, ನೀವು ನಿಮ್ಮ ಕೋಣೆಯೊಳಗೆಯೇ ಇರಿ, ಆಚೆ ನಡೆಯುವುದನ್ನೆಲ್ಲ ಗಮನಿಸಿ ಹಿಂಸಕರು ಬಂದು ಆತನೊಂದಿಗೆ ಸೇರಿ ಆಗಂತುಕ ಮಹಾಶಯನನ್ನು ಪೀಡಿಸುವ ತನಕ ಸುಮ್ಮನಿರಿ. ಪರಿಸ್ಥಿತಿ ಉತ್ಕಟಾವಸ್ಥೆಗೆ ಬರುತ್ತಿದೆ ಎಂದು ನಿಮಗೆ ಅನ್ನಿಸಿದಾಗ ಈಗೋ ಈ ಪಿಸ್ತೂಲನ್ನು ನಿಮಗೆ ಕೊಟ್ಟಿರುತ್ತೇನೆ, ಇದರಿಂದ ಒಂದು ಸಲ ಗುಂಡು ಹಾರಿಸಿ ಮಿಕ್ಕುದನ್ನೆಲ್ಲ ನಮಗೆ ಬಿಟ್ಟುಬಿಡಿ ಎಂದರು. ಹಾಗೆಯೇ ಮಾಡುತ್ತೇನೆಂದು ಮೇರಿಯಸ್ ಪಿಸ್ತೂಲನ್ನು ತೆಗೆದು ಕಿಸೆಯೊಳಗೆ ಇರಿಸಿದ. ಹೊಸಲು ದಾಟುತ್ತಿದ್ದಾಗ ಅವನು ಮೇರಿಯಸ್ಸನನ್ನು ಹಿಂದಕ್ಕೆ ಕರೆದು, ಇಲ್ಲಿ ಕೇಳಿ, ಇನ್ನೇನಾದರೂ ವಿಶೇಷ ನಡೆದರೆ ಹೇಳಿ ಕಳುಹಿಸಿ ಅಥವಾ ನೀವೇ ಬನ್ನಿ ಎನ್ನುತ್ತಾ, ನನ್ನ ಹೆಸರು ಜೇವರ್ಟ್, ನೆನಪಿರಲಿ ಎಂದನು. ಸಂಜೆ 6 ಗಂಟೆಗೆ ಹಲವು ನಿಮಿಷಗಳ ಮುಂಚಿತವಾಗಿಯೇ ಮೇರಿಯಸ್ ಗೋಡೆ ಬಿರುಕಿನ ಹತ್ತಿರ ಸಿದ್ಧವಾದ. ಪಕ್ಕದ ಕೋಣೆಯಲ್ಲಿ ಒಲೆ ಧಗಧಗನೆ ಉರಿಯುತ್ತಿತ್ತು. ಅದರೊಳಗೆ ಒಂದು ಕಬ್ಬಿಣದ ಸಲಾಕಿಯನ್ನು ತುರುಕಿದ್ದರು. ಬಾಗಿಲ ಹತ್ತಿರ ಹಾರೆ, ಕೊಡಲಿ, ದೊಣ್ಣೆ ಇತ್ಯಾದಿ ರಾಶಿ ಬಿದ್ದಿತ್ತು. ಒಂದು ನೂಲೇಣಿಯನ್ನು ಕಿಟಕಿಯ ಹತ್ತಿರ ಇರಿಸಿದ್ದರು. ಇಬ್ಬರು ಹೆಣ್ಣು ಮಕ್ಕಳನ್ನೂ ಥೆನಾರ್ಡಿಯರ್ ಹತ್ತಿರ ಕರೆದು, ನೀವು ಈ ಬೀದಿಯ ಆಚೆ ಈಚೆ ತುದಿಯಲ್ಲಿ ಕಾವಲು ನಿಂತಿರಿ ಎಂದು ಹೇಳಿ ಕಳುಹಿಸಿಕೊಟ್ಟನು. ಅಷ್ಟು ಹೊತ್ತಿಗೆ ಸರಿಯಾಗಿ ಬಿಳಿಯ ಮಹನೀಯ ಅಲ್ಲಿಗೆ ಬಂದನು. ಅವನನ್ನು ಪೀಠದಲ್ಲಿ ಕುಳ್ಳಿರಿಸಿ ಮನೆಯಾತ ಅದು ಇದು ಮಾತನಾಡತೊಡಗಿದ. ಆ ಮಾತಿನ ನಡುವೆ 4 ಜನ ಭಯಂಕರ ರೂಪಿಗಳು ಕೋಣೆಯೊಳಕ್ಕೆ ನುಗ್ಗಿದರು. ಯಾರೂ ಇಲ್ಲ, ನನ್ನ ಸ್ನೇಹಿತರು ಎಂದು ಮನೆಯಾತ ವಿವರಣೆಯಿತ್ತು. ವಿಕಾರವಾಗಿ ಕಣ್ಣರಳಿಸುತ್ತಾ ರೇಗಿದ ಹುಲಿಯಂತೆ ಎದ್ದು ನಿಂತು, ಅದಿರಲಿ, ನಾನು ಯಾರು ಅಂತ ನಿನಗೆ ಗೊತ್ತೇ ಎಂದು ಚೀರಿದ. ಆತನ ಗರ್ಜನೆಗೋ ಎಂಬಂತೆ ಧಡಾರನೆ ಬಾಗಿಲು ತೆರೆಯಿತು. ನೀಲಿ ನಿಲುವಂಗಿಗಳನ್ನು ತೊಟ್ಟು ಕಾಗದದ ಮುಖವಾಡಗಳಿಂದ ಮುಖಗಳನ್ನು ಮರೆಸಿಕೊಂಡಿದ್ದ 3 ಪಾತಕರು ಕೊಡಲಿ ಹಾರೆಗಳನ್ನು ಹಿಡಿದು ಒಳನುಗ್ಗಿದರು. ಬಿಳಿಯ ಸೆರೆ ಬಿದ್ದನೆಂದು ಮೇರಿಯಸ್ಸಿಗೆ ತೋರಿತು. ವೃದ್ಧನ ಮುಖ ಬಿಳುಪೇರಿತು. ಆದರೆ ಸ್ಥೈರ್ಯವನ್ನು ತಂದುಕೊಂಡು ಅವರೆಲ್ಲರನ್ನೂ ಅವನು ನಿಧಾನವಾಗಿ ವೀಕ್ಷಿಸುತ್ತಾ ತನ್ನ ಮುಂದಿದ್ದ ಮೇಜನ್ನೇ ಒಂದು ಪೌಳಿಯಂತೆ ರಚಿಸಿಕೊಂಡನು. ಅದುವರೆಗೂ ಅಸಹಾಯಕನಾಗಿ ಕಂಡ ಆ ವೃದ್ಧ ಮಹಾಶಯ ಇದ್ದಕ್ಕಿದ್ದಂತೆ ಪ್ರತಾಪ ತುಂಬಿದ ಜಟ್ಟಿಯಂತಾದ. ನೀಲಿ ಅಂಗಿಯವರೆಲ್ಲ ಅವನನ್ನು ಸಮೀಪಿಸಿದರು. ಬಾಗಿಲ ಹತ್ತಿರ ನಿಂತಿದ್ದ 4 ಶಸ್ತ್ರಗಳನ್ನು ಎತ್ತಿ ಹಿಡಿದರು. ಗುಂಡು ಹಾರಿಸಲು ಮೇರಿಯಸ್ ತನ್ನ ಕಿಸೆಯಿಂದ ಪಿಸ್ತೂಲನ್ನು ಹೊರತೆಗೆದು ಬಲಗೈಯನ್ನು ಎತ್ತಿ ಹಿಡಿದ. ನಾನು ಯಾರು ಗೊತ್ತೇ ಎಂದು ಮನೆಯಾತ ಮತ್ತೆ ಕೇಳಿದ. ವೃದ್ಧನು ಗೊತ್ತಿಲ್ಲ ಎಂದು ಮೆಲ್ಲಗೆ ಉತ್ತರ ಹೇಳಿದನು. ಆಗ ಆತ ಮೇಜಿನ ಮೇಲೆ ಮೊಳಕೈಗಳನ್ನು ಊರಿಕೊಂಡು ಬಿಳಿಯನ ಮುಖದ ಹತ್ತಿರ ಮೂತಿಯನ್ನಿಟ್ಟು ಕಚ್ಚಲು ಬರುವ ಕರಡಿಯಂತೆ ಹಲ್ಲುಗಳನ್ನು ಕಿರಿದು, ನನ್ನ ಹೆಸರು ಥೆನಾರ್ಡಿಯರ್, ತಿಳಿಯಿತೇ ಎಂದನು. ಅದಕ್ಕೂ ಆ ವೃದ್ಧ ಗೊತ್ತಿಲ್ಲ ಎಂಬ ಉತ್ತರವನ್ನೇ ಕೊಟ್ಟನು. ಆ ಉತ್ತರ ಮೇರಿಯಸ್ಸನ ಕಿವಿ ಮುಟ್ಟಲಿಲ್ಲ. ನನ್ನ ಹೆಸರು ಥೆನಾರ್ಡಿಯರ್ ಎಂಬ ವಾಕ್ಯ ಕೇಳುತ್ತಲೇ ಅವನಿಗೆ ಸಿಡಿಲು ಬಡಿದಂತಾಯಿತು. ಅವನ ತಲೆ ತಿರುಗಿತು. ನಿಂತಿದ್ದ ಪೀಠದಿಂದ ಕೆಳಕ್ಕೆ ಉರುಳುವಂತಾಯಿತು. ಯಾರೋ ಖಡ್ಗದಿಂದ ಎದೆಯನ್ನು ಇರಿದ ಹಾಗೆ ಆಯಿತು. ಗೋಡೆಯ ಮೇಲೆ ಕೈಯನ್ನೂರಿ ಅವನು ಸುಧಾರಿಸಿಕೊಂಡ. ಎತ್ತಿದ್ದ ಬಲಗೈ ಕೆಳಕ್ಕೆ ಇಳಿಯಿತು. ಹಿಡಿದಿದ್ದ ಪಿಸ್ತೂಲು ಜಾರಿ ನೆಲಕ್ಕೆ ಬೀಳುವುದರಲ್ಲಿತ್ತು. ನನ್ನ ಹೆಸರು ಥೆನಾರ್ಡಿಯರ್ ಎಂದು ಆತ ಆರ್ಭಟಿಸಿದಾಗ ಬಿಳಿಯನ ಮನ ಕೊಂಚವೂ ಚಲಿಸಲಿಲ್ಲ. ಆದರೆ ಮೇರಿಯಸ್ಸನ ಸಂಕಲ್ಪವೆಲ್ಲವೂ ಉಡುಗಿತು. ಗೊತ್ತಿಲ್ಲ ಎಂದು ಅವನು ಉತ್ತರ ಕೊಟ್ಟರೂ ಮೇರಿಯಸ್ಸಿಗೆ ಗೊತ್ತಿತ್ತು. ಅದೇ ಹೆಸರನ್ನೇ ಅವನು ತನ್ನ ಹೃದಯ ಮಂದಿರದಲ್ಲಿ ಇರಿಸಿ ಪೂಜಿಸುತ್ತಿದ್ದುದು. ತಂದೆಯ ಮರಣ ಶಾಸನದಲ್ಲಿ ಅದೇ ಹೆಸರನ್ನೇ ಸುವರ್ಣಾಕ್ಷರಗಳಲ್ಲಿ ಬರೆದಿದ್ದುದು. ಥೆನಾರ್ಡಿಯರನಿಗೆ ನಿನ್ನ ಕೈಲಾದ ಸಹಾಯವನ್ನು ನೀನು ಮಾಡತಕ್ಕದ್ದು
ಎಂಬುದೇ ತಂದೆಯ ಕಟ್ಟಕಡೆಯ ಆಜ್ಞೆ. ನನ್ನ ತಂದೆಯನ್ನುಳಿಸು ಎಂದು ತನ್ನ ಪ್ರೇಯಸಿ ಒಂದು ಕಡೆ ಪ್ರಾರ್ಥಿಸುತ್ತಿದ್ದಾಳೆ. ಥೆನಾರ್ಡಿಯರನಿಗೆ ನೆರವಾಗು ಎಂದು ತನ್ನ ಪಿತೃದೇವ ಮತ್ತೊಂದು ಕಡೆ ಆಜ್ಞಾಪಿಸುತ್ತಿದ್ದಾನೆ. ಉಭಯ ಸಂಕಟ. ಆದರೆ ಪಕ್ಕದ ಕೋಣೆಯಲ್ಲಿನ ಭಯಂಕರ ನಾಟಕ ಅವನಿಗೆ ನಿಮಿಷ ಮಾತ್ರವೂ ವ್ಯವಧಾನ ಕೊಡಲಿಲ್ಲ. ಯಾವುದೋ ಭಯಂಕರವಾದ ಬಿರುಗಾಳಿ ಅವನನ್ನು ಮುಂದಕ್ಕೆ ಹೊಡೆದುಕೊಂಡು ಓಡುತ್ತಿತ್ತು. ಥೆನಾರ್ಡಿಯರ್ ತೊಡೆ ತಟ್ಟಿಕೊಂಡು ಕುಣಿದಾಡುತ್ತಿದ್ದ. ಹ ಹ ಹ, ಪತ್ತೆ ಮಾಡಿಬಿಟ್ಟೆ ಸ್ವಾಮಿ ನಿಮ್ಮ ಗುಟ್ಟನ್ನು. ಗೊಂಬೆ ಹಂಚುತ್ತಿದ್ದವರಲ್ಲವೇ ನೀವು ಗೂಳಿ ಪೈಲ್ವಾನರೇ? ನಾನು ಯಾರು ತಿಳಿಯದು ಅಲ್ಲವೇ? ಶ್ರೀಮಂತ ಮಹಾಶಯ 8 ವರ್ಷದ ಹಿಂದೆ ನಮ್ಮ ಮನೆಗೆ ಬಂದು ಫಾಂಟೀನಳ ಮಗುವನ್ನು ನನ್ನಿಂದ ಕಸಿದುಕೊಂಡು ಹೋದದ್ದು ನೀವಲ್ಲ ಅಲ್ಲವೇ? ಅತಿ ಮೋಸಗಾರ. ಕೇಳಿದೆಯೇನೇ, ಬಡವರಿಗೆಲ್ಲ ಕಂಬಳಿ ಕುಪ್ಪಸ ಹಂಚುವ ಮಹಾದಾನಿಯಂತೆ ಇವರು. ನಾವು ಯಾರು ಅಂತ ಗೊತ್ತೇ ಇಲ್ಲವಂತೆ. ಬಿಡೋ ಬಿಡೋ, ಕಂಡಿದ್ದೇನೆ ಎಂದು ಕೂಗಿದ. ಅದಕ್ಕೆ ವೃದ್ಧನು, ನಾನು ಶ್ರೀಮಂತನೂ ಅಲ್ಲ, ದಾನಿಯೂ ಅಲ್ಲ. ನೀನು ಹೇಳುವುದೊಂದು ನನಗೆ ತಿಳಿಯದು. ತಪ್ಪು ತಪ್ಪು, ನನ್ನನ್ನು ಬೇರೆ ಯಾರೋ ಎಂದು ನೀನು ಭಾವಿಸಿರುವಂತೆ ಕಾಣುತ್ತದೆ ಎಂದು ಸಮಾಧಾನ ಹೇಳಿದ. ಎಲಾ ಕಳ್ಳ ಎಂದು ಥೆನಾರ್ಡಿಯರ್ ಮೂಗಿನ ಮೇಲೆ ಬೆರಳಿಟ್ಟು, ಅದೇ ಭಂಡಾಟವನ್ನೇ ಸಾಧಿಸುತ್ತೀಯಾ? ಬೇಡ ಬೇಡ, ನೋಡು ನಿನ್ನ ಗ್ರಹಚಾರ ನೆಟ್ಟಗಿಲ್ಲ ಇವತ್ತು ಎಂದು ಮೂದಲಿಸಿದ. ನಾನು ಯಾರೆಂಬುದೇ ತಿಳಿಯೋದೋ ನಿನಗೆ ಎಂದು ಅವನು ಮತ್ತೆ ಕೇಳಿದಾಗ, ಬಿಳಿಯ ಆ ಸನ್ನಿವೇಶದಲ್ಲಿ ತೀರಾ ಅನಿರೀಕ್ಷಿತವಾಗಿದ್ದ ವಿನಯದ ಸ್ವರದಲ್ಲಿ, ಕ್ಷಮಿಸು ಮಹಾರಾಯ, ನೀನು ಯಾರೋ ದರೋಡೆಕೋರ ಎಂದು ಈಗ ತಿಳಿಯುತ್ತಿದೆ ಎಂದು ಉತ್ತರ ಕೊಟ್ಟನು. ಆಗ ಅಲ್ಲಿದ್ದ ಹಿಂಸಕರೆಲ್ಲರೂ ಬಿಳಿಯ ಮಹಾಶಯನನ್ನು ಬಳಸಿದರು. ಮೇರಿಯಸನ ಹೃದಯ ಅತಿ ವೇಗವಾಗಿ ಬಡಿಯಲಾರಂಭಿಸಿತು. ಥಟಕ್ಕನೆ ಹುಲಿಗಳ ನಡುವೆಯಿಂದ ಜಿಂಕೆ ಛಂಗನೆ ಹಾರಿತು. ಕಾಲಿಂದ ಕುರ್ಚಿಯನ್ನು ಒದೆದು ಕೈಯಿಂದ ಮೇಜನ್ನು ಕೆಡವಿ ಅವನು ಒಂದೇ ನೆಗೆತಕ್ಕೆ ಕಿಟಕಿಯ ಹತ್ತಿರ ಹಾರಿದನು. 6 ನಿಮಿಷದಲ್ಲೇ ಅವನು ಅದರ ಬಾಗಿಲನ್ನು ತೆರೆದು ಒಂದು ಕಾಲನ್ನು ಎತ್ತಿ ಆಚೆಗೆ ಇಳಿಸಿದ. ಆದರೆ ಅವನ ಶತ್ರುಗಳು ಅಷ್ಟರೊಳಗೆ ಚೇತರಿಸಿಕೊಂಡು ಬಿಟ್ಟಿದ್ದರು. ಅವರೆಲ್ಲರೂ ಕಿಟಕಿಯ ಬಳಿಗೆ ಓಡಿ ಅವನನ್ನು ಹಿಡಿದೆಳೆದು ನೆಲದ ಮೇಲೆ ಕೆಡಹಿದರು. 2-3 ಅವನ ಮೈ ಮೇಲೆ ಬಿದ್ದರು. ಥೆನಾರ್ಡಿಯರನ ಸಹಧರ್ಮಿಣಿ ಅವನ ಕೂದಲನ್ನು ಹಿಡಿದೆಳೆದು ಹಿಂಸಿಸಿದಳು. ಮೇರಿಯಸ್ ಆ ಘೋರ ದೃಶ್ಯವನ್ನು ನೋಡಲಾರದೆ ಹೋದನು. ನನ್ನನ್ನು ಕ್ಷಮಿಸು ತಂದೆ ಎಂದು ಪ್ರಾರ್ಥಿಸುತ್ತಾ ಅವನು ಪಿಸ್ತೂಲನ್ನು ಎತ್ತಿ ಹಿಡಿದು ಗುಂಡು ಹಾರಿಸಲು ನಿಶ್ಚಯಿಸಿದ. ಆದರೆ ಅಗೋ, ಥೆನಾರ್ಡಿಯರ್ ಏನನ್ನೋ ಹೇಳುತ್ತಿದ್ದಾನೆ. ಏನದು? ಅವನನ್ನು ಹಿಂಸಿಸಬೇಡಿ ಎನ್ನುತ್ತಿದ್ದಾನೆ. ಹಾಗಾದರೆ ಪೊಲೀಸರನ್ನು ಏಕೆ ಬರಮಾಡಬೇಕು? ಇನ್ನೂ ಸ್ವಲ್ಪ ತಡೆದು ನೋಡೋಣ ಎಂದು ಮೇರಿಯಸ್ ಮತ್ತೆ ಕೈಯನ್ನು ಇಳಿಸಿದ.